ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಬ್ಬ ತಂದೆ ತನ್ನ ಇಡೀ ಜೀವನವನ್ನು ಮಕ್ಕಳಿಗಾಗಿ ರಕ್ತ ಬೆವರಿನಂತೆ ಸುರಿಸಿರುತ್ತಾನೆ. ಆದ್ರೆ ಅದೇ ತಂದೆ ವೃದ್ಧಾಪ್ಯದಲ್ಲಿ ತನ್ನವರ ನಡುವೆಯೇ ಪರಕೀಯನಾದಾಗ ಅನುಭವಿಸುವ ನೋವನ್ನು ಶಬ್ದಗಳಲ್ಲಿ ವಿವರಿಸುವುದು ಸುಲಭವಲ್ಲ. ಬಸಂತ್ ಜಿ ಅವರ ಕಥೆಯೂ ಅಂತಹದ್ದೇ ಆಗಿತ್ತು. ನಿವೃತ್ತಿಯ ನಂತರ ಅವರ ಕೈಗೆ ಬಂದ ಜೀವಮಾನದ ಉಳಿತಾಯದ ಹಣವನ್ನೆಲ್ಲ ಅವರ ಮಕ್ಕಳು ಒಬ್ಬೊಬ್ಬರಾಗಿ ಕಿತ್ತುಕೊಂಡರು. ಪರಿಸ್ಥಿತಿ ಎಲ್ಲಿಯವರೆಗೆ ತಲುಪಿತೆಂದರೆ ಬಸಂತ್ ಅವರು ತಮ್ಮ ಪತ್ನಿ ಸುಮನ್ ಅವರ ಕಿವಿಯೋಲೆ ಮತ್ತು ಸರವನ್ನು ಮಾರಿ ಒಂದು ಪುಟ್ಟ ಅಂಗಡಿ ತೆರೆಯಬೇಕಾಯಿತು. ಹೇಗಾಟರು ಮಾಡಿ ವೃದ್ಧಾಪ್ಯದ ಜೀವನ ಸಾಗಿಸೋಣ ಎಂಬುದು ಅವರ ಆಸೆಯಾಗಿತ್ತು. ಆದ್ರೆ ವಿಧಿಗೆ ಅವರ ಆ ಪುಟ್ಟ ನೆಮ್ಮದಿಯೂ ಇಷ್ಟವಿರಲಿಲ್ಲ. ಆ ಅಂಗಡಿಯ ಬಗ್ಗೆ ಮಕ್ಕಳಿಗೆ ತಿಳಿಯುತ್ತಿದ್ದಂತೆಯೇ ಅವರು ದಿನಾಲೂ ಅಂಗಡಿಗೆ ಬಂದು ಸಾಮಾನುಗಳನ್ನು ಹೊತ್ತೊಯ್ಯುತ್ತಿದ್ದರು ಮತ್ತು ಅಲ್ಪಸ್ವಲ್ಪ ಉಳಿದಿದ್ದ ಹಣವನ್ನು ಕಿತ್ತುಕೊಳ್ಳುತ್ತಿದ್ದರು. ನಿಧಾನವಾಗಿ ಇಡೀ ಅಂಗಡಿ ಖಾಲಿಯಾಯಿತು. ಒಂದು ದಿನ ಬಸಂತ್ ಮತ್ತು ಸುಮನ್ ಎಲ್ಲಿಗೆ ಹೋದರು ಎಂಬ ಸುಳಿವೇ ಯಾರಿಗೂ ಸಿಗಲಿಲ್ಲ. ಸ್ವಲ್ಪ ದಿನಗಳ ನಂತರ ಗ್ರಾಹಕನೊಬ್ಬ ಬಂದಾಗ ಮಕ್ಕಳು ಅಂಗಡಿ ತೋರಿಸಲು ಶಟರ್ ಎತ್ತಿದರು. ಆದ್ರೆ ಎದುರಿಗಿದ್ದ ದೃಶ್ಯ ಕಂಡು ಅವರ ಮೈ ನಡುಗಿ ಹೋಯಿತು. ಅದೇ ಸಮಯದಲ್ಲಿ ಕೆಲವು ದಿನಗಳ ಹಿಂದಿನ ದೃಶ್ಯವೊಂದು ಕಣ್ಣೆದುರು ಬಂದಿತು. ಬಸಂತ್ಜಿ ಬಹಳ ಖುಷಿಯಿಂದ ಮನೆಗೆ ಬಂದಿದ್ದರು. ಅವರ ಮುಖದಲ್ಲಿ ವರ್ಷಗಳ ನಂತರ ಅಂತಹ ಹೊಳಪು ಕಾಣುತ್ತಿತ್ತು. ಅವರು ತಮ್ಮ ಬಗಲಲ್ಲಿದ್ದ ದೊಡ್ಡ ಚೀಲವನ್ನು ಹಿಡಿದು ವೇಗವಾಗಿ ಹೆಜ್ಜೆ ಹಾಕುತ್ತಾ ಕೋಣೆಯ ಕಡೆಗೆ ಸಾಗಿದರು ಮತ್ತು ಜೋರಾಗಿ ಕೂಗಿದರು, ಸುಮನ್, ಓ ಸುಮನ್, ಎಲ್ಲಿದ್ದೀಯಾ? ಬೇಗ ಬಾ, ನಿನಗೊಂದು ವಿಷಯ ತೋರಿಸಬೇಕು. ಆದ್ರೆ ಸುಮನ್ ಕಡೆಯಿಂದ ಯಾವುದೇ ಉತ್ತರ ಬರಲಿಲ್ಲ. ಆ ಮನೆ ಈಗ ಮೊದಲಿನಂತೆ ಇರಲಿಲ್ಲ. ಇಬ್ಬರು ಮಕ್ಕಳು ತಮ್ಮ ಪಾಲನ್ನು ಬೇರ್ಪಡಿಸಿಕೊಂಡಿದ್ದರು ಮತ್ತು ಅದೇ ದೊಡ್ಡ ಅಂಗಳದ ಮಧ್ಯೆ ಎತ್ತರದ ಗೋಡೆಗಳನ್ನು ಕಟ್ಟಿಬಿಟ್ಟಿದ್ದರು. ಬಸಂತ್ ಮತ್ತು ಸುಮನ್ ಪಾಲಿಗೆ ಕೇವಲ 2 ಪುಟ್ಟ ಕೋಣೆಗಳು ಮಾತ್ರ ಬಂದಿದ್ದವು. ಅಲ್ಲಿ ಕೆಲವೊಮ್ಮೆ ಅವರಿಗೆ ಉಸಿರುಗಟ್ಟಿದ ಅನುಭವವಾಗುತ್ತಿತ್ತು. ಯಾವ ಮನೆಯಲ್ಲಿ ಒಮ್ಮೆ ನಗು ಹರ್ಷ ತುಂಬಿರುತ್ತಿತ್ತೋ ಇಂದು ಅಲ್ಲಿ ಮೌನ ಆವರಿಸಿತ್ತು. ಮಕ್ಕಳು ತಮ್ಮ ಪಾಲಿನ ಮನೆಯನ್ನು ಹೊಸ ಶೈಲಿಯಲ್ಲಿ ನಿರ್ಮಿಸಿ ಎತ್ತರದ ಗೋಡೆಗಳನ್ನು ಕಟ್ಟಿಕೊಂಡಿದ್ದರು. ಹಾಗಾಗಿ ತಂಗಾಳಿಯ ಸ್ಪರ್ಶವು ವೃದ್ಧ ದಂಪತಿಗಳ ಪಾಲಿಗೆ ಬರುತ್ತಿರಲಿಲ್ಲ. ಆದ್ರೆ ಇವರಿಬ್ಬರೂ ಈಗ ಈ ಪರಿಸ್ಥಿತಿಗೆ ಒಗ್ಗಿಕೊಂಡಿದ್ದರು. ಬಸಂತ್ ಜಿ ಆ ಚೀಲವನ್ನು ಅಲ್ಲಿಯೇ ಇರಿಸಿ ಪಕ್ಕದ ಕೋಣೆಗೆ ಹೋದಾಗ ಅವರ ಪತ್ನಿ ಸುಮನ್ ಪೂಜೆ ಮಾಡುತ್ತಿರುವುದನ್ನು ಕಂಡರು. ಬಸಂತ್ ಜಿ ಮೆಲ್ಲಗೆ ಹೇಳಿದರು, ಪೂಜೆ ಮುಗಿಸಿ ಬೇಗ ಬಾ, ನಿನ್ನ ಜೊತೆ ಒಂದು ಪ್ರಮುಖ ವಿಷಯ ಮಾತನಾಡಬೇಕು. ಅದು ಬಹಳ ಮುಖ್ಯವಾದದು. ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ, ನೀನು ಮನೆಯಲ್ಲೇ ಇರು, ಎಲ್ಲಿಯೂ ಹೋಗಬೇಡಿ. ಇಷ್ಟು ಹೇಳಿ ಬಸಂತ್ ಜಿ ವಾಪಸ್ ಬಂದು ಆ ಚೀಲವನ್ನು ತಮ್ಮ ಹಳೆಯ ಪೆಟ್ಟಿಗೆಯಲ್ಲಿಟ್ಟು ಸಂದೂಕ ಕೋಣಿಗೆ ಹೊರಗಿನಿಂದ ಚಿಲಕ ಹಾಕಿ ಹೊರಗೆ ಹೋದರು. ವಾಪಸ್ ಬಂದಾಗ ಇಬ್ಬರು ಮಕ್ಕಳು ಮನೆಯಿಂದ ಹೊರಗೆ ಬರುತ್ತಿರುವುದನ್ನು ಕಂಡರು. ಮಕ್ಕಳನ್ನು ನೋಡಿದ ತಕ್ಷಣ ಬಸಂತ್ ಅವರ ಮುಖದಲ್ಲಿ ಮಂದಹಾಸ ಮೂಡಿತು. ಅವರು ವೇಗವಾಗಿ ಮಕ್ಕಳ ಹತ್ತಿರ ಹೋಗಿ ಕೇಳಿದರು, ಅರೆ, ಎಲ್ಲಿಗೆ ಹೊರಟಿದ್ದೀರಿ? ಬನ್ನಿ, ನನ್ನ ಜೊತೆ ಕುಳಿತು ಸ್ವಲ್ಪ ಹೊತ್ತು ಮಾತನಾಡಿ. ಆದ್ರೆ ಮಕ್ಕಳು ತಕ್ಷಣವೇ, ನೀವು ಬರುವುದು ತಡವಾಯಿತು, ನಾವು ಬಹಳ ಹೊತ್ತಿನಿಂದ ಅಮ್ಮನ ಹತ್ತಿರವೇ ಕುಳಿತಿದ್ದೆವು, ಈಗ ಸ್ವಲ್ಪ ಕೆಲಸವಿದೆ, ಹಾಗಾಗಿ ಹೋಗುತ್ತಿದ್ದೇವೆ ಎಂದರು. ಬಸಂತ್ಜಿ ಹೆಚ್ಚೇನೂ ಹೇಳಿಲ್ಲ. ಮಕ್ಕಳು ಅಷ್ಟೊಂದು ಒಳ್ಳೆಯವರಾಗಿದ್ದರೆ ವೃದ್ಧಾಪ್ಯದಲ್ಲಿ ತಂದೆತಾಯಿಯನ್ನು ಬಿಟ್ಟು ಮನೆಯ ಮಧ್ಯೆ ಗೋಡೆ ಯಾಕೆ ಕಟ್ಟುತ್ತಿದ್ದರು? ಅವರು ಸುಮ್ಮನೆ ಒಪ್ಪಿ ಒಳಗೆ ಬಂದರು. ಆದ್ರೆ ಇಬ್ಬರು ಮಕ್ಕಳು ಸ್ವಲ್ಪ ಗಾಬರಿಯಾದಂತೆ ಅವರಿಗೆ ಅನಿಸಿತು. ಒಳಗೆ ಬಂದಾಗ ಸುಮನ್ ಪೂಜೆ ಮುಗಿಸಿದ್ದರು. ಏನು ವಿಷಯ? ಯಾಕೆ ನನ್ನನ್ನು ಕರೆಯುತ್ತಿದ್ದಿರಿ ಎಂದು ಸುಮನ್ ಕೇಳಿದರು. ಬಸಂತ್ ಜಿ ಸುತ್ತಲೂ ಒಮ್ಮೆ ನೋಡಿ ಸುಮನ್ ಅವರನ್ನು ಹತ್ತಿರ ಕುಳ್ಳಿರಿಸಿಕೊಂಡು ಮೆಲ್ಲಗೆ ಹೇಳಿದರು, ನನಗೆ ಇಂದು ನಿವೃತ್ತಿಯ ಎಲ್ಲಾ ಹಣ ಸಿಕ್ಕಿದೆ. ನಾನು ಈಗ ತಾನೇ ಅದನ್ನು ತಂದಿದ್ದೇನೆ. ಇನ್ನು ಮುಂದೆ ನಾವು ಮಕ್ಕಳ ಕಡೆ ನೋಡುವ ಅಗತ್ಯವಿಲ್ಲ. ನಮ್ಮಿಬ್ಬರ ಜೀವನ ನೆಮ್ಮದಿಯಿಂದ ಸಾಗುತ್ತದೆ. ಇರುವುದೇ 2 ದಿನದ ಬದುಕು, ನೆಮ್ಮದಿಯಿಂದ ಕಳೆದು ಬಿಡೋಣ. ಇದು ಕೇಳಿದ ಸುಮನ್ ಅವರ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ಅವರು ದೇವರಿಗೆ ಧನ್ಯವಾದ ಅರ್ಪಿಸಿದರು. ಸುಮನ್ ಹೇಳಿದರು, ಸರಿ, ಈ ಹಣದಿಂದ ಯಾವುದಾದರೂ ಪುಟ್ಟ ಕೆಲಸ ಶುರು ಮಾಡೋಣ. ಮಕ್ಕಳು ನಮ್ಮ ಖರ್ಚು ನೋಡುತ್ತಾರೆ ಎಂಬ ನಿರೀಕ್ಷೆ ನನಗಿಲ್ಲ. ಅವರ ಧ್ವನಿಯಲ್ಲಿ ಅಡಗಿದ್ದ ನೋವು ಎದ್ದು ಕಾಣುತ್ತಿತ್ತು. ಆದ್ರೆ ತಮ್ಮ ಕನಸುಗಳು ಈಗ ನುಚ್ಚುನೂರಾಗಲಿವೆ ಎಂಬ ಕಲ್ಪನೆ ಅವರಿಗೆ ಇರಲಿಲ್ಲ. ಬಸಂತ್ ಜಿ ಪೆಟ್ಟಿಗೆ ತೆರೆದು ಆ ಚೀಲವನ್ನು ತೆಗೆಯಲು ಹೋದಾಗ ದಿಗ್ಭ್ರಮಿತರಾದರು. ಆ ಚೀಲ ಅಲ್ಲಿ ಇರಲೇ ಇಲ್ಲ. ಅವರು ಗಾಬರಿಯಿಂದ ಎಲ್ಲಾ ಬಟ್ಟೆಗಳನ್ನು ಹೊರಹಾಕಿದರು. ಪ್ರತಿಯೊಂದು ವಸ್ತುವನ್ನು ತಲೆಕೆಳಗಾಗಿ ಹುಡುಕಿದರು. ಆದ್ರೆ ಹಣದ ಸುಳಿವೇ ಸಿಗಲಿಲ್ಲ. ಅವರು ನಡುಗುವ ಧ್ವನಿಯಲ್ಲಿ ಹೇಳಿದರು, ಸುಮನ್, ನಾನು ಇದೇ ಪೆಟ್ಟಿಗೆಯಲ್ಲಿ ಆ ಬಿಳಿ ಚೀಲವನ್ನು ಇಟ್ಟಿದ್ದೇನೆ. ಅದು ಎಲ್ಲಿ ಹೋಯಿತು? ಸುಮನ್ ಕೂಡ ಗಾಬರಿಯಾದರು ಮತ್ತು ಇಬ್ಬರೂ ಸೇರಿ ಹಣ ಹುಡುಕತೊಡಗಿದರು. ಸುಮನ್ ಸಮಾಧಾನಪಡಿಸುತ್ತಾ ಹೇಳಿದರು, ಇಲ್ಲ, ಇಲ್ಲೇ ಎಲ್ಲಾದರೂ ಇಟ್ಟಿರಬಹುದು, ನೆನಪು ಮಾಡಿಕೊಳ್ಳಿ. ಆದ್ರೆ ಬಸಂತ್ ಜಿ ತಲೆಯಲ್ಲಾಡಿಸುತ್ತಾ ಹೇಳಿದ್ರು, ಇಲ್ಲ ಸುಮನ್, ನನ್ನ ನೆನ್ಪಿನ ಶಕ್ತಿ ಸರಿಯಾಗಿದೆ. ನಾನಿಲ್ಲೇ ಇಟ್ಟಿದ್ದೆ, ಆಮೇಲೆ ಹೊರಗೆ ಹೋಗಿದ್ದೆ.
ಈಗ ಇಲ್ಲಿ 1 ರೂಪಾಯೂ ಇಲ್ಲ. ಆಗ್ಲೇ ಅವರ ಮನಸ್ಸಿನಲ್ಲಿ ರಾಕೇಶ್ ಮತ್ತು ದೀಪಕ್ ಬಂದ ನೆನಪು ಮಿಂಚಿತು. ಎಲ್ಲಿ ಅವರು ಹಣ ತಗೊಂಡು ಹೋಗಿರ್ಬಾರ್ದಲ್ಲ ಎಂದ್ರು. ಇದನ್ನು ಕೇಳಿದ ಸುಮನ್ ತಕ್ಷಣ ನಿರಾಕರಿಸಿದ್ರು. ನೀವೇನ್ ಮಾತ್ನಾಡ್ತಿದ್ದೀರಿ? ಅವ್ರ್ ಹಾಗ್ ಮಾಡೋದ್ ಹೇಗ್ ಸಾಧ್ಯ? ಬಸಂತ್ ಜಿ ಹೇಳಿದ್ರು. ಅವರು ಬಂದಾಗ ನೀನೀ ಕೋಣೆಯಲ್ಲಿ ಇರ್ಲಿಲ್ಲ. ಸುಮನ್ ಹೇಳಿದ್ರು. ನಾನ್ ಪೂಜೆ ಮಾಡ್ತಿದ್ದೆ. ನೀವು ಬರುವುದಕ್ಕೆ 2-3 ನಿಮಿಷ ಮೊದ್ಲು ಅವ್ರು ಬಂದಿದ್ರು. ನಾನಿಲ್ಲಿಗೆ ಬಂದಾಗ ಅವರಿಬ್ರು ಕೋಣೆಯಲ್ಲಿ ಕುಳಿತಿದ್ರು. ನನ್ನನ್ ಕಂಡು ಗಾಬ್ರಿಯಾದ್ರು ಮತ್ತು ಸುಮ್ನೆ ಭೇಟಿಯಾಗ್ಲು ಬಂದೆವು ಎಂದ್ ಹೇಳಿ ಬೇಗ್ನೆ ಹೊರಟ್ಹೋದ್ರು. ಇದು ಕೇಳಿದ ಬಸಂತ್ ಜಿ ಅವ್ರಿಗೆ ಎಲ್ಲವೂ ಸ್ಪಷ್ಟವಾಯಿತು. ಇದು ಅವರ ಮಕ್ಕಳ ಕೆಲಸವೇ ಎಂದು ಅವರಿಗೆ ಖಾತ್ರಿಯಾಯಿತು. ಅವರು ತಕ್ಷಣ ಎದ್ದು ಮಕ್ಕಳ ಮನೆಯ ಕಡೆಗೆ ನಡೆದ್ರು. ಅದೃಷ್ಟವಶಾತ್ ಬಾಗ್ಲು ತೆರೆದಿಟ್ಟು. ಒಳಗ್ಹೋದಾಗ ಕಂಡ ದೃಶ್ಯ ಅವರ ಕಾಲ್ ಕೆಳಗಿನ ಭೂಮಿ ಕುಸಿದಂತಾಯಿತು. ಇಬ್ರೂ ಮಕ್ಕಳು ಅದೇ ಬಿಳಿ ಚೀಲದಿಂದ ಹಣ ತೆಗೆದು ಎಣಿಸುತ್ತಾ ನಗುತ್ತಿದ್ರು. ಹಿರಿಯ ಮಗ ರಾಕೇಶ್ ಹೇಳ್ತಿದ್ದ, ನಾನ್ ದೊಡ್ಡವನು, ಅದಕ್ಕೆ 1 ಲಕ್ಷ ನಾನಿಟ್ಕೊಳ್ತೇನೆ. ಕಿರಿಯ ದೀಪಕಂದ, ಇಲ್ಲ, ತಂದೆಗೆ ನಾವಿಬ್ರು ಸಮಾನರು, ಇದನ್ನು ಅರ್ಧ ಮಾಡ್ಕೊಳ್ಳೋಣ. ಇದನ್ನು ಕೇಳಿ ಬಸಂತ್ ಜಿಯವ್ರಿಗೆ ತೀವ್ರ ಆಘಾತವಾಯಿತು. ಮಕ್ಕಳು ಅವರನ್ನ ನೋಡಿದ ತಕ್ಷಣ ಗಾಬ್ರಿಯಿಂದ ಎದ್ದು ನಿಂತ್ರು. ಬಸಂತ್ ಜಿ ಸಿಟ್ಟಿನಿಂದ ಮುಂದೆ ಬಂದ್ ಹೇಳಿದ್ರು, ಯಾರ ಅನುಮತಿ ಕೇಳಿ ಈ ಹಣ ಇಲ್ಲಿಗೆ ತಂದಿದ್ದೀರಿ? ಇದು ನನ್ನ ಕಷ್ಟದ ಸಂಪಾದನೆ. ಅವರು ತಮ್ಮ ಹಣ ಎತ್ಕೊಳ್ಳಲು ಹೋದಾಗ, ನಾನು ನನ್ನೆಲ್ಲವನ್ನೂ ನಿಮ್ಮೇಲ್ ಸುರಿದಿದ್ದೇನೆ, ಆದ್ರೆ ಈ ಹಣ ಕೊಡೋದಿಲ್ಲ. ಇದು ನನಗೂ ನಿಮ್ಮ ತಾಯಿಗೂ ಸೇರಿದ್ದು ಎಂದ್ರು. ಆಗ ಇಬ್ರೂ ಮಕ್ಕಳು ಅವರನ್ನ ಜೋರಾಗಿ ದೂಡಿದ್ರು ಮತ್ತು ಎಚ್ಚರಿಕೆ, ಈ ಹಣ ಮುಟ್ಟಿದ್ರೆ ಸುಮ್ನಿರೋದಿಲ್ಲ. ಇದು ನಮ್ಮ ಹಣ, ನಮಗೆ ಅಗತ್ಯವಿದೆ, ನಾವು ನಿಮಗೆ ಕೊಡೋದಿಲ್ಲ ಎಂದು ಸ್ವಂತ ತಂದೆಯನ್ನೇ ಮನೆಯಿಂದೆ ಆಚೆ ತಳ್ಳಿದ್ರು. ಬಸಂತ್ ಜಿ ಸ್ತಬ್ಧರಾಗಿ ಮಕ್ಕಳನ್ನು ನೋಡುತ್ತಾ ನೊಂದ ಧ್ವನಿಯಲ್ಲಿ ಹೇಳಿದ್ರು, ನಿಮ್ಮಂಥ ಮಕ್ಕಳನ್ನು ಪಡೆದಿದ್ದಕ್ಕೆ ಛೀ ಅನಿಸ್ತದೆ. ಏನೆಲ್ಲ ಕೊಟ್ಟೆ ನಿಮಗೆ, ಇಂದು ನನ್ಜೊತೆಗೆ ಹೀಗ್ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗೋದಿಲ್ವೇ? ಆಗ ರಾಕೇಶ್ ವ್ಯಂಗ್ಯವಾಗಿ ಹೇಳ್ದ, ತಂದೆ ಆದವನು ಮಕ್ಕಳನ್ನು ಸಾಕಿ ಸಲಹುವುದು ಕರ್ತವ್ಯ. ನೀವೇನೂ ದೊಡ್ಡ ಉಪಕಾರ ಮಾಡಿಲ್ಲ. ನಿಮ್ಮ ಮಕ್ಕಳು ಈ ಹಣದಿಂದ ವ್ಯಾಪಾರ ಮಾಡ್ತಾರೆ ಎಂದು ನೀವು ಖುಷಿ ಪಡ್ಬೇಕು. ಅದನ್ ಬಿಟ್ಟು ಹಣ ಕೇಳಲು ಬಂದಿದ್ದೀರಲ್ಲ. ಮಕ್ಕಳ ಈ ಉದ್ಧಟತನ ಕಂಡು ಬಸಂತ್ ಜಿಯವರ ಕಣ್ಣು ತೆರೆಯಿತು. ಭಾರವಾದ ಮನಸ್ಸಿನಿಂದ ಅವ್ರು ಹೇಳಿದ್ರು, ನಮ್ಮ ಬೆಳೆಸುವಿಕೆಯಲ್ಲಿ ಎಲ್ಲೋ ಕೊರತೆ ಆಯ್ತೋ ಏನೋ, ನಿಮ್ಮಂಥ ಮಕ್ಕಳು ನಮ್ಮ ಪಾಲಿಗೆ ಬಂದ್ರು. ಇಷ್ಟು ಹೇಳಿ ಬಸಂತ್ ಜಿ ಬರಿಗೈಯಲ್ಲಿ ಮನೆಗ್ ಮರಳಿದ್ರು. ಅವರ ಸ್ಥಿತಿ ನೋಡಿ ಸುಮನ್ ಅವರಿಗೆ ಎಲ್ಲವೂ ಅರ್ಥವಾಯಿತು. ಸುಮನ್ ಕಣ್ಣಲ್ಲೂ ನೀರ್ ಸುರಿತು. ಮಕ್ಕಳು ಪಕ್ಕದ ಮನೆಯಲ್ಲಿ ತಮ್ಮ ಹೆಂಡತಿ ಮಕ್ಕಳ ಜೊತೆಗೆ ಸುಖವಾಗಿದ್ರು. ನಿಜವೇನೆಂದ್ರೆ ಆ ಮಕ್ಕಳು ಮೊದಲೇ ಸಾಲ ಮಾಡ್ಕೊಂಡಿದ್ರು. ಆ ಸಾಲ ತೀರಿಸಲು ತಂದೆಯ ಹಣ ಬಳಸಿದ್ರು. ಬಸಂತ್ ಜಿ ಈ ಆಘಾತದಿಂದ ಸುಮ್ಮನೆ ಮಲಗ್ಬಿಟ್ರು. ಮನೆ ನಡೆಸಲು ರೇಷನ್ ಕೂಡ ಇಲ್ದಂತಾಯ್ತು. ಒಂದು ದಿನ ಸುಮನ್ ಮಗ ರಾಕೇಶ್ ಮನೆಗೆ ಹೋದ್ರು. ಅಲ್ಲಿ ಸೊಸೆ ಬಗೆ ಬಗೆಯ ಹಣ್ಣುಗಳನ್ನು ಕತ್ತರಿಸಿ ಮಕ್ಕಳಿಗೆ ತಿನ್ನಿಸಿ ಮಿಕ್ಕಿದ್ದನ್ನು ಕೆಲಸದವಳಿಗೆ ಕೊಡುತ್ತಾ, ನಿಮ್ಮ ಮಕ್ಕಳಿಗೆ ಕೊಡು ಎಂದು ಹೇಳ್ತಿದ್ರು. ಇದನ್ನು ಕಂಡು ಸುಮನ್ ಅವರಿಗೆ ನೋವಾಯ್ತು. ತಾವು ಕೊನೆಯ ಬಾರಿ ಹಣ್ಣು ತಿಂದದ್ದು ಯಾವಾಗ ಎಂದು ಅವರಿಗೆ ನೆನಪೇ ಇರ್ಲಿಲ್ಲ. ಆಗ ರಾಕೇಶ್ ಅಲ್ಲಿಗೆ ಬಂದ. ಸುಮನ್ ಹೇಳಿದ್ರು, ಮನೆಯಲ್ಲಿ ರೇಷನ್ ಖಾಲಿಯಾಗಿದೆ, ಈ ತಿಂಗಳು ಹಣವನ್ನೂ ನೀಡಿಲ್ಲ. ಅಕ್ಕಿಬೇಳೆ ಕೊಡಿಸಲಾದ ಸಾಧ್ಯವಿಲ್ಲದಿದ್ರೆ ಸ್ವಲ್ಪ ಹಣ ನೀಡು, ನಾನೇ ತರ್ತೀನಿ. ರಾಕೇಶ್ ಉಡಾಫನೆಯಿಂದ ಹೇಳಿದ, ಈ ತಿಂಗಳು ಆದಾಯವಿಲ್ಲ, ತಂದೆ ಹತ್ರ ಹಣವಿರ್ತದಲ್ಲ, ಅವರನ್ನೇ ಕೇಳಿ. ಸುಮನ್ ನೋವಿನಿಂದ ಹೇಳಿದ್ರು, ಅವರಿಗೆ ಇನ್ನೂ ಪೆನ್ಷನ್ ಶುರು ಆಗಿಲ್ಲ. ನೀವಿಷ್ಟು ಸಂಪಾದಿಸ್ತೀರಿ, ನಮ್ಗೆ ರೇಷನ್ ಕೊಡಿಸ್ಲಾದ್ರೂ ಸಾಧ್ಯವಿಲ್ವೇ? ಆಗ ರಾಕೇಶ್ ಸಿಟ್ಟಿನಿಂದ ಅಂದ, ಒಮ್ಮೆ ಹೇಳಿದ್ಮೇಲ್ ಕೇಳ್ಸೋದಿಲ್ವೇ? ನನ್ನ ಹೆಂಡತಿ ಮಕ್ಕಳನ್ನು ನೋಡ್ಕೊಳ್ಳಲೋ ಅಥವಾ ನಿಮ್ಮನ್ನ ನೋಡ್ಕೊಳ್ಳಲೋ? ಅವಮಾನಿತರಾದ ಸುಮನ್ ಮನೆಗೆ ಬಂದು ಬಸಂತ್ ಅವರಿಗೆ ತಿಳಿಸಿದ್ರು. ಬಸಂತ್ ಜಿ ಹೇಳಿದ್ರು, ನಾವೇ ಈ ಗಲ್ಲಿಯಲ್ಲಿ ಒಂದು ಪುಟ್ಟ ಅಂಗಡಿ ತೆರೆಯೋಣ. ನಿತ್ಯದ ವಸ್ತುಗಳನ್ನು ಇಟ್ಟು ವ್ಯಾಪಾರ ಮಾಡೋಣ. 2 ಹೊತ್ತಿನ ಊಟಕ್ಕೆ ಹಣ ಸಿಕ್ಕರೆ ಸಾಕು. ಸುಮನ್ ಅಂದ್ರು, ಹಣದ ಚಿಂತೆ ಬೇಡ, ನನ್ನ ಕಿವಿಯೋಲೆ ಮತ್ತು ಚಿನ್ನದ ಲಾಕೆಟ್ ಇದೆ, ಅದನ್ ಮಾರಿ ಅಂಗಡಿ ಶುರು ಮಾಡಿ. ಬಸಂತ್ ಜಿ ಮೊದಲು ನಿರಾಕರಿಸಿದರೂ ಸುಮನ್ ಅವರ ಒತ್ತಾಯಕ್ಕೆ ಮಣಿದು ಒಡವೆ ಮಾರಿ ಅಂಗಡಿ ತೆರೆದ್ರು. ಅವರ ಪ್ರಾಮಾಣಿಕತೆ ಕಂಡು ಗಲ್ಲಿಯ ಜನ ಅವರ ಬಳಿಯೇ ಸಾಮಾನು ತೆಗೆದುಕೊಳ್ಳತೊಡಗಿದ್ರು. ಆದಾಯ ಚೆನ್ನಾಗಿ ಬರತೊಡಗಿತು. ಆದ್ರೆ ಮಕ್ಕಳಿಗೆ ತಂದೆಯ ವ್ಯಾಪಾರ ಚೆನ್ನಾಗಿ ನಡೀತಿದೆ ಅಂತ ತಿಳಿತಿದ್ದಂತೆ ಅವರಿಗೆ ಹೊಟ್ಟೆಕಿಚ್ಚು ಶುರುವಾಯಿತು. ಅವರು ಸೋಮಾರಿಗಳಾಗಿದ್ರು. ತಂದೆ ಶುರು ಮಾಡಿಕೊಟ್ಟ ಪ್ರತಿಯೊಂದು ಕೆಲಸವನ್ನು ಅರ್ಧಕ್ಕೆ ಬಿಟ್ಟಿದ್ರು. ಈಗ ಅಪ್ಪ ಸಂಪಾದಿಸ್ತಿದ್ದಾರೆ ಅಂತ ತಿಳಿತಿದ್ದಲೇ ಇಬ್ರು ಮಕ್ಕಳು ಅಂಗಡಿಗೆ ಬರತೊಡಗಿದ್ರು. ಬಸಂತ್ ಜಿ ಮಕ್ಕಳು ಪ್ರೀತಿಯಿಂದ ಬಂದಿದ್ದಾರೆ ಎಂದು ಭಾವಿಸಿ ನಕ್ಕರು. ಆದ್ರೆ ಮಕ್ಕಳು ಅಂಗಡಿಯಿಂದ ಸಾಮಾನುಗಳನ್ನು ಎತ್ತುಕೊಂಡು ಹಣವನ್ನೂ ನೀಡದೆ ಹೋಗತೊಡಗಿದ್ರು. ಮುಂದಿನ ಬಾರಿ ಒಟ್ಟಿಗೆ ಹಣ ಕೊಡುತ್ತೇವೆ ಎಂದು ಹೇಳುವುದು ಮಕ್ಕಳಿಗೆ ಅಭ್ಯಾಸವಾಗಿಬಿಟ್ಟಿತು. ದಿನಾಲೂ ಅಂಗಡಿಗೆ ಬರುವುದು, ಸಾಮಾನು ಒಯ್ಯುವುದು, ಆದ್ರೆ 1 ಪೈಸೆ ಹಣವನ್ನು ನೀಡುತ್ತಿರಲಿಲ್ಲ. ಬಸಂತ್ ಮೊದಮೊದಲು ಸುಮ್ಮನಿದ್ದರೂ 3ನೇ ಬಾರಿ ಮಕ್ಕಳು ಬಂದಾಗ ತಡೆದು ಹೇಳಿದರು, ಹಳೆಯ ಹಣ ಕೊಡಿ, 2 ಬಾರಿಯ ಬಾಕಿಯಿದೆ, ನಾನು ಹೊಸ ಸಾಮಾನು ತರಬೇಕು, ಅಂಗಡಿ ಖಾಲಿಯಾಗುತ್ತಿದೆ.
ಆ ಸಮಯದಲ್ಲಿ ಅಲ್ಲಿ ನಿಂತಿದ್ದ ಗಲ್ಲಿಯ ಜನರೆದುಲೇ ಮಕ್ಕಳು ಉದ್ಧಟತನದಿಂದ ಮಾತನಾಡಿದರು. ನೋಡಿ ಜನರೇ, ಇವನೆಂತಹ ತಂದೆ, ಅಂಗಡಿ ತೆರೆದು ಸ್ವಂತ ಮಕ್ಕಳಿಗೆ ಹಣ ಕೇಳುತ್ತಿದ್ದಾನೆ. ಇದನ್ನು ಕೇಳಿ ಬಸಂತ್ ಅವರ ಮನಸ್ಸು ಒಡೆದು ಹೋಯಿತು. ಕೆಲವು ದಿನಗಳ ನಂತರ ಮಕ್ಕಳು ಇನ್ನೊಂದು ಸಂಚು ರೂಪಿಸಿಡರು. ಬಸಂಜಿ ಸ್ವಲ್ಪ ಹೊತ್ತು ಅಂಗಡಿ ಬಿಟ್ಟು ಹೋದಾಗ ಪಕ್ಕದ ಹಾಲಿನವನಿಗೆ ತಿಳಿಯದಂತೆ ಗಲ್ಲಾಪೆಟ್ಟಿಗೆಯಿಂದ ಹಣ ಕಳ್ಳತನ ಮಾಡತೊಡಗಿದರು. ಮೊದಲು ಸ್ವಲ್ಪ ಸ್ವಲ್ಪ ಮಾಯವಾಗುತ್ತಿದ್ದ ಹಣ ನಂತರ ಪೂರ್ತಿ ಖಾಲಿಯಾಗತೊಡಗಿತು. ಹಾಲಿನವನು ಸತ್ಯ ತಿಳಿಸಿದಾಗ ಬಸಂತ್ ಅವರಿಗೆ ತಮ್ಮ ಮಕ್ಕಳೇ ಈ ಕೆಲಸ ಮಾಡುತ್ತಿದ್ದಾರೆಂದು ಖಾತ್ರಿಯಾಯಿತು. ಈಗ ಅಂಗಡಿ ಸಂಪೂರ್ಣ ಖಾಲಿಯಾಗಿತ್ತು. ಸುಮಂಜಿ ಮಕ್ಕಳ ಹತ್ತಿರ ಹೋಗಿ ಬೇಡಿಕೊಂಡರೂ ಅವರು ಗದರಿಸಿ ಹೊರಹಾಕಿದರು. ನಮ್ಮನ್ನು ಕೇಳಿ ಅಂಗಡಿ ತೆರೆದಿದ್ದೀರಾ ಎಂದು ವ್ಯಂಗ್ಯವಾಡಿದರು. ಹಣವೂ ಇಲ್ಲದೆ ರೇಷನ್ ಕೂಡ ಇಲ್ಲದೆ 1 ವಾರ ಕಳೆದ ನಂತರ ಬಸಂಜಿ ಅಂಗಡಿ ಬಂದ್ ಮಾಡಿದರು. ಮಕ್ಕಳು ಅಪ್ಪನ ಅಹಂಕಾರ ಮುರಿಯಿತು ಎಂದು ಹೀಯಾಳಿಸಿದರು. 1 ವಾರದ ನಂತರ ಗಲ್ಲಿಯ ಜನರು ಅಂಗಡಿಯನ್ನು ಬಾಡಿಗೆಗೆ ಪಡೆಯಲು ಬಂದಾಗ ಮಕ್ಕಳು ಲಾಭದ ಆಸೆಯಿಂದ ಬೀಗ ಒಡೆಯಲು ಹೋದರು. ಆದರೆ ಒಳಗಿನಿಂದ ಬಾಗಿಲು ಮುಚ್ಚಲ್ಪಟ್ಟಿತ್ತು. ಬಾಗಿಲು ಮುರಿದು ಒಳಗೆ ಹೋದಾಗ ಕಂಡ ದೃಶ್ಯಕ್ಕೆ ಎಲ್ಲರೂ ಬೆಚ್ಚಿಬಿದ್ದರು. ಬಸಂಜಿ ಮತ್ತು ಸುಮಂಜಿ ನೆಲದ ಮೇಲೆ ಶವವಾಗಿ ಬಿದ್ದಿದ್ದರು. ಪೊಲೀಸರು ಬಂದು ತಪಾಸಣೆ ನಡೆಸಿದಾಗ ಅವರು 3 ದಿನಗಳ ಹಿಂದೆಯೇ ಮೃತಪಟ್ಟಿದ್ದಾರೆಂದು ತಿಳಿದುಬಂತು. ಹಸಿವು ಮತ್ತು ಅಶಕ್ತತೆಯಿಂದ ಬಸಂತ್ ಅವರಿಗೆ ಹೃದಯಾಘಾತವಾಗಿತ್ತು. ಸುಮನ್ ಅವರಿಗೆ ಮೆದುಳಿನ ನರ ಒಡೆದು ಹೋಗಿತ್ತು. 3 ದಿನಗಳಿಂದ ಪೋಷಕರು ಶವವಾಗಿ ಬಿದ್ದಿದ್ದರೂ ಮಕ್ಕಳಿಗೆ ಸುಳಿವೇ ಇರಲಿಲ್ಲ. ಗಲ್ಲಿಯ ಜನರು ಮಕ್ಕಳನ್ನು ಛೀಮಾರಿ ಹಾಕಿದರು. ಕೊನೆಗೆ ಅಂತ್ಯಸಂಸ್ಕಾರ ಮುಗಿಯಿತು. ಕೆಲವು ಸಮಯದ ನಂತರ ರಾಕೇಶ್ ಮತ್ತು ದೀಪಕ್ ಆ ಅಂಗಡಿಯನ್ನು ಬಾಡಿಗೆಗೆ ಕೊಟ್ಟರು. ಆದರೆ ವಿಚಿತ್ರವೆಂದರೆ ಯಾವ ಬಾಡಿಗೆದಾರನೂ ಅಲ್ಲಿ 1 ವಾರಕ್ಕಿಂತ ಹೆಚ್ಚು ಕಾಲ ಉಳಿಯುತ್ತಿರಲಿಲ್ಲ. ಇದು ಮನ್ಹೂಸ್, ಅಂದರೆ ದುರಾದೃಷ್ಟದ ಜಾಗ, ಇಲ್ಲಿ ವ್ಯಾಪಾರವಾಗುವುದಿಲ್ಲ ಎಂದು ಎಲ್ಲರೂ ಓಡಿಹೋಗುತ್ತಿದ್ದರು. ಕೊನೆಗೆ ಅವರ ಹಳೆಯ ಮನೆಯನ್ನು ಬಾಡಿಗೆಗೆ ಕೊಟ್ಟರೂ ಯಾರೂ ಅಲ್ಲಿ ಇರಲಿಲ್ಲ. ಮೆಲ್ಲಗೆ ಮಕ್ಕಳ ಸ್ಥಿತಿಯೂ ಹದಗೆಟ್ಟಿತು. ಸಾಲದ ಸುಳಿಗೆ ಸಿಲುಕಿದರು. ಮಾನಸಿಕ ಸ್ಥಿತಿ ಹದಗೆಟ್ಟಿತು. ತಾವು ತಮ್ಮ ಪೋಷಕರಿಗೆ ಮಾಡಿದ ಅನ್ಯಾಯ ಈಗ ತಮ್ಮ ಮಕ್ಕಳಿಂದಲೇ ತಮಗೆ ಮರುಕಳಿಸುತ್ತಿದೆ ಎಂದು ಅವರಿಗೆ ಅರಿವಾಯಿತು. ಅವರ ಮಕ್ಕಳು ಅವರನ್ನು ಅವಮಾನಿಸತೊಡಗಿದರು. ರಾಕೇಶ್ ಮತ್ತು ದೀಪಕ್ ಅವರಿಗೆ ವಿಚಿತ್ರ ಕಾಯಿಲೆ ಅಂಟಿಕೊಂಡಿತು. ಇಡೀ ದೇಹಕ್ಕೆ ಸೂಜಿ ಚುಚ್ಚಿದಂತಾಗಿ ತಮ್ಮ ದೇಹವನ್ನು ತಾವೇ ಪರಚಿಕೊಳ್ಳುತ್ತಿದ್ದರು. 10 ವರ್ಷಗಳ ನಂತರ ಅವರಿಬ್ಬರೂ ಮೃತಪಟ್ಟರು. ಅವರ ಹೆಂಡತಿ ಮಕ್ಕಳು ಎಲ್ಲಿಗೋ ಹೊರಟು ಹೋದರು. ಬಸಂಜಿ ಮತ್ತು ಸುಮಂಜಿ ಅವರ ಮನೆ ಇಂದು ಕೂಡ ಪಾಳು ಬಿದ್ದು ಬೀಕೋ ಎನ್ನುತ್ತಿದೆ. ಗೆಳೆಯರೆ, ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಈ ಕಥೆ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ವಂದನೆಗಳು.